ನೆಲದ ಮೇಲೆ ಕೂತು ಮಾಡೋದು ಊಟ ನಮಗೆ ಬಹಳ ಟೇಸ್ಟ್ ಅಂತ ಅನ್ಸುತ್ತೆ. ಯಾಕೆ ನಾವು ಧರ್ಮಸ್ಥಳ ಹೊರನಾಡಿಗೆಲ್ಲ ಊಟಕ್ಕೆ ನೆನೆಸ್ಕೊಂಡೆ ಒಂದೊಂದ್ಸಲ ಹೋಗ್ತೀವಿ, ತುಂಬಾ ಚೆನ್ನಾಗಿರುತ್ತೆ. ನಾವು ಸಕಾರಾತ್ಮಕವಾಗೇ ಇರ್ತೀವಿ, ಮನಸ್ಸು ಶಾಂತವಾಗಿರುತ್ತೆ, ಆಮೇಲೆ ಒಂದು ಪ್ರಶಾಂತವಾಗಿ ಮೈಂಡ್ ಇರುತ್ತೆ, ಭಕ್ತಿ ಇರುತ್ತೆ. ಆ ದೇವರ ದರ್ಶನ ಮಾಡ್ತೀವಿ, ಮಾಡಿದಾಗ ಪ್ರಸಾದ ಸ್ವೀಕಾರ ಮಾಡಿ ಅಂತಾರೆ, ಅದನ್ನು ಯಾರೂ ಬಿಡೋದಿಲ್ಲ. ಮನೆ ಮಂದಿಯೆಲ್ಲ ಒಂದು ನೆಲದ ಮೇಲೆ ಲೈನಾಗಿ ಕೂತ್ಕೊಂಡು ಆಮೇಲೆ ಬಾಳೆ ಎಲೆನೋ ತಟ್ಟೆನೋ ಏನೋ ಇಟ್ಟು ಬಡಿಸಿ ಊಟನ ಒಬ್ಬರು ಬಡಿಸ್ಕೊಂಬರೋರು ಎಲ್ಲ ಊಟ ಮಾಡಿ ಮಾತಾಡೋಂಗಿರಲಿಲ್ಲ. ಆವಾಗ ಕೂತ್ಕೊಂಡು ಊಟ ಮಾಡೋದ್ರಲ್ಲಿ ಬೇಕಾದಷ್ಟು ನಮಗೆ ವೈಜ್ಞಾನಿಕವಾಗಿ ಬಹಳಷ್ಟು ಅನುಕೂಲಗಳು ಇದೆ. ಮೊದಲನೇದಾಗಲಿ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋದು ಕೆಲವ್ರಿಗೆ ಆಗೋದಿಲ್ಲ, ಹೆಲ್ತ್ ಇಶ್ಯೂಸ್ ಇರ್ಬೋದು, ಮಂಡಿ ನೋವು ಇರ್ಬೋದು, ಮತ್ತೊಂದು ಅವ್ರಿಗೆ ಎಕ್ಸೆಪ್ಷನ್ ಅಲ್ಲ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ದೇವರನ್ನು ಭಕ್ತಿಯಿಂದ ಪೂಜೆ ಪುನಸ್ಕಾರಗಳನ್ನು ನಡೆಸ್ತೀವಿ, ಆಮೇಲೆ ಸಹಜವಾಗಿ ಅಲ್ಲಿ ಪ್ರಸಾದ ರೂಪದಲ್ಲಿ ಭೋಜನವನ್ನು ಸ್ವೀಕರಿಸ್ತೀವಿ. ಆದರೆ ಅಲ್ಲಿ ನಾವು ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಲ್ಲೂ ಕೂಡ ನೆಲದ ಮೇಲೆ ಕುಳಿತು ಭಯ ಭಕ್ತಿಯಿಂದ ದೇವರ ಪ್ರಸಾದವನ್ನು ಸ್ವೀಕರಿಸಿ ಮನೆಗೆ ಹೋಗ್ತೀವಿ. ಬಹಳ ಅದ್ಭುತವಾಗಿರುತ್ತೆ. ಅಲ್ಲೊಂದು ಏನೆಲ್ಲ ಒಂದು ತಿಳಿಸಾರು ಮಜ್ಜಿಗೆ ಅನ್ನ ಕೊಟ್ಟು ಕೂಡ ಬಹಳ ಅದ್ಭುತವಾಗಿರುತ್ತೆ ಅಲ್ವಾ? ಇದೆಲ್ಲ ನಿಮ್ಮೆಲ್ಲರ ಎಕ್ಸ್ಪೀರಿಯನ್ಸ್. ಅದೇ ರೀತಿ ಆದರೆ ನಾವು ಮನೆಯಲ್ಲಿ ಸೇಮ್ ಅದೇ ತಿಳಿಸಾರು ಮೊಸರನ್ನ ಊಟ ಮಾಡಿದ್ರು ಕೂಡ ಏನೋ ಒಂದು ಸಮಥಿಂಗ್ ಡಿಫರೆನ್ಸ್ ಅಂತ ಅನ್ಸುತ್ತೆ. ದೇವಸ್ಥಾನದಲ್ಲಿ ಮಾಡಿದ್ದು ಅಲ್ಲಿ ಮಾಡಿದ ಭೋಜನ ಬಹಳ ರುಚಿಕರ ಅಂತ ಅನಿಸುತ್ತೆ. ಯಾಕೆ ಇದರ ಹಿಂದೆ ಏನಾದರೂ ಸೈನ್ಸ್ ಇದೆಯಾ? ಯಾಕೆ ಈ ಒಂದು ವ್ಯತ್ಯಾಸ ಆಗುತ್ತೆ? ದೇವಸ್ಥಾನದಲ್ಲಿ ಮಾಡಿ ನೆಲದ ಮೇಲೆ ಕೂತು ಮಾಡೋದು ಊಟ ನಮಗೆ ಬಹಳ ಟೇಸ್ಟ್ ಅಂತ ಅನಿಸುತ್ತೆ. ಯಾಕೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಶೇಷ ಎಪಿಸೋಡಿನ ನಾವು ಬಹಳ ಉಪಯುಕ್ತವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್ ವಿಭಾಗದ ಅಧ್ಯಕ್ಷರಾದ ಸುತ್ತೂರು ಎಸ್ ಮಾಲಿನಿ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಮಾಲಿನಿ. ನಮಸ್ತೆ ಸರ್. ಅಂದ ಹಾಗೆ ನಾನು ಈಗಾಗಲೇ ಹೇಳಿದ ಹಾಗೆ ಹೌದು, ದೇವಾಲಯಗಳಲ್ಲಿ ಹೋಗಿ ಮಾಡುವಂತಹ ಊಟ ಬಹಳ ರುಚಿಕರವಾಗಿರುತ್ತೆ. ಅದು ಮರೆಯೋಕೆ ಆಗಲ್ಲ, ಅಷ್ಟೊಂದು ಬಹಳ ಒಂದು ಡಿಫ್ರೆನ್ಸ್ ನಮಗೆ ಕಾಣಿಸುತ್ತೆ. ಹೌದು, ಯಾಕೆ ಅಂತ ನಮಗೆ ಅನಿಸುತ್ತೆ ಅಂತ ಹೇಳ್ತೀರಿ ಸರ್? ಮೊದಲನೇದಾಗಿ ಈಗ ದೇವಸ್ಥಾನದಲ್ಲಿ ನಾವು ಹೋಗ್ತೀವಿ, ಭಾಳ ಅದು ನೀರು ಮಜ್ಜಿಗೆ ತಿಳಿ ಸಾರು ಹೆಂಗಿರುತ್ತೆ ಅಂದರೆ ಆ ಸಾರು ಬಿಟ್ಟರೆ ಹರ್ಕೊಂಬರೋ ಅಷ್ಟಿರುತ್ತೆ. ಬಟ್ ಆದ್ರೂ ಎಷ್ಟು ಒಂದು ಮನಸ್ಸಿಗೆ ಸಮಾಧಾನ ಆಗುತ್ತೆ, ಮತ್ತೆ ರುಚಿ ಹಂಗಿರುತ್ತೆ. ಆ ಊಟ ಮಾಡೋಕ್ಕೋಸ್ಕರನೇ ಈಗ ನೋಡಿ ನಾವು ಧರ್ಮಸ್ಥಳ ಹೊರನಾಡಿಗೆಲ್ಲ ಊಟಕ್ಕೆ ನೆನೆಸ್ಕೊಂಡೆ ಒಂದೊಂದ್ಸಲ ಹೋಗ್ತೀವಿ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಹೋಗ್ಬೇಕು, ದೇವ್ರ ದರ್ಶನ ಆಗುತ್ತೆ, ಒಳ್ಳೆ ಊಟ ಆಗುತ್ತೆ ಅಂತೇಳಿ. ಅದಕ್ಕೆ ಸೈಂಟಿಫಿಕ್ ಆಗಿ ನಾವು ಅದನ್ನು ಒಂದು ವಿಶ್ಲೇಷಣೆ ಮಾಡಿದರೆ ಬೇಕಾದಷ್ಟು ಕಾರಣ ಇದೆ. ಮೊದಲನೇದಾಗಿ ನಾವು ದೇವಸ್ಥಾನಕ್ಕೆ ಹೋದಾಗ ನಮ್ಮ ಮೈಂಡ್ ಬೇರೆ ಥರನೇ ಇರುತ್ತೆ. ಯಾವುದೇ ರೀತಿ ಬೇರೆ ಅಲ್ಲಿ ನಮಗೆ ನೆಗೆಟಿವ್ ನಕಾರಾತ್ಮಕವಾದದ್ದು ಬರಲ್ಲ. ದೇವರ ಹತ್ರ ಹೋದಾಗ ನಾವು ಸಕಾರಾತ್ಮಕವಾಗೇ ಇರ್ತೀವಿ, ಮನಸ್ಸು ಶಾಂತವಾಗಿರುತ್ತೆ, ಆಮೇಲೆ ಒಂದು ಪ್ರಶಾಂತವಾಗಿ ಮೈಂಡ್ ಇರುತ್ತೆ, ಭಕ್ತಿ ಇರುತ್ತೆ. ಆ ದೇವರ ದರ್ಶನ ಮಾಡ್ತೀವಿ, ಮಾಡಿದಾಗ ಪ್ರಸಾದ ಸ್ವೀಕಾರ ಮಾಡಿ ಅಂತಾರೆ, ಅದನ್ನು ಯಾರೂ ಬಿಡೋದಿಲ್ಲ. ಏಕೆಂದರೆ ಅದರದ್ದು ರುಚಿಕರವಾದದ್ದು ಅಮೃತ ಅಂತ ಅನ್ಬೋದು. ಅದು ಎಷ್ಟೇ ಇರಲಿ, ಅದು ಸಣ್ಣದಾಗಿ ಅವರು ಪ್ರಸಾದನೇ ಕೊಡಲಿ ಅಥವಾ ಊಟನೇ ಹಾಕಲಿ, ಅದನ್ನು ಯಾರೂ ಮಿಸ್ ಮಾಡೋದಿಲ್ಲ. ಈಗ ಅಲ್ಲಿ ದೇವಸ್ಥಾನದಲ್ಲಿ ಸಾಮಾನ್ಯವಾಗಿ ಇದುವರೆಗೂ ಹಾಗೆ ನಡ್ಕೊಂಬರ್ತಾ ಇತ್ತು, ನೆಲದ ಮೇಲೇ ಅವರು ನಮಗೆ ಊಟ ಬಡಿಸ್ತಾ ಇದ್ದಿದ್ದು. ಆದರೆ ಬೇರೆ ಕಡೆ ಎಲ್ಲ ದೇವಸ್ಥಾನ ಬಿಟ್ಟು ಬೇರೆ ಕಡೆ ಎಲ್ಲೇ ಹೋದ್ರು ನಾವು ಟೇಬಲ್ ಮೇಲೇ. ಮೊದಲು ನಮ್ಮ ಹಿರಿಯರು, ನಮ್ಮ ಹಿಂದಿನವ್ರು ಏನು ಮಾಡ್ತಾಯಿದ್ರು ಅಂದರೆ ಮನೆ ಮಂದಿ ಎಲ್ಲ ಒಟ್ಟಾರೆ ಊಟದ ಸಮಯ ಅಂತಂದರೆ ಊಟದ ಸಮಯ ಅಂತಲೇ ಇತ್ತು ಅವಾಗ. ಇವಾಗ ಊಟದ ಸಮಯ ಇಲ್ಲ, ಯಾರು ಯಾವಾಗ ಬೇಕಾದ್ರೂ ಬರ್ಬೋದು, ಏನು ಬೇಕಾದ್ರೂ ಫ್ರಿಜ್ಜಿಂದ ತಗೋಬೋದು, ಅವ್ರಿಗೆ ಇಷ್ಟ ಬಂದಂಗೆ ಕೂತ್ಕೊಂಡು ಟಿ ವಿ ಆನ್ ಮಾಡ್ಕೊಂಡು, ಅದು ಡೈನಿಂಗ್ ಟೇಬಲ್ ಮೇಲೂ ಕೂರಲ್ಲ, ಟಿ ವಿ ಹಾಲಲ್ಲಿ ಹೋಗಿ ಅಲ್ಲೇ ಕೂತ್ಕೊಂಡು ಏನೋ ಒಂದು ತಿಂದು ಸ್ಪೂನಲ್ಲಿ ತಿಂದು ಅದನ್ನ ತಗೊಂಡೋಗಿ ಇದು ಮಾಡೋದು ಇವಾಗ ಸಾಮಾನ್ಯವಾಗಿ ನಾವು ನೋಡೋ ಅಂಥದ್ದು. ಮೊದಲು ಊಟದ ಸಮಯ ಇತ್ತು, ಊಟಕ್ಕೆ ಬನ್ನಿ ಅಂತೇಳಿ ಮನೆ ಮಂದಿಯೆಲ್ಲ ಒಂದು ನೆಲದ ಮೇಲೆ ಲೈನಾಗಿ ಕೂತ್ಕೊಂಡು ಆಮೇಲೆ ಬಾಳೆ ಎಲೆನೋ ತಟ್ಟೆನೋ ಏನೋ ಇಟ್ಟು ಬಡಿಸಿ ಊಟನ ಒಬ್ಬರು ಬಡಿಸ್ಕೊಂಬರೋರು ಎಲ್ಲ ಊಟ ಮಾಡಿ ಮಾತಾಡೋಂಗಿರಲಿಲ್ಲ. ಅವಾಗ ಅದ್ರ ಕಡೆ ಗಮನ, ಊಟ ಮಾಡ್ಬೇಕಾದ್ರೆ ಮಾತಾಡೋಂಗಿರಲ್ಲ, ಇದು ಒಂದು ನಿಷೇಧ ಅದು. ಹಾಗಾಗಿ ಊಟ ಮಾಡಿ ಒಂದು ಚೂರು ಬಿಡಬಾರ್ದು, ಅಲ್ಲಿ ತಟ್ಟೆ ಪೂರ ಖಾಲಿಯಾಗಿರಬೇಕು. ನೋಡೋರು ಯಾರು ಹಿರಿಯರು ಆ ಥರದ್ದು ಒಂದು ಸಿಸ್ಟಮ್ ಮೊದಲಿತ್ತು, ಇವಾಗ ಇಲ್ಲ. ಈಗ ದೇವಸ್ಥಾನದಲ್ಲಿ ಅದೊಂದಿದೆ, ಅಲ್ಲೂ ಅಷ್ಟೇ ಯಾರು ಊಟ ಪ್ರಸಾದ ಬಿಡಲ್ಲ. ಒಂದು ಭಯ ಇದೆ, ಏನಾರು ಅಂತಾರೆ ಏನೋ ಅದಕ್ಕೋಸ್ಕರನೇ ಇದು ಮಾಡ್ತಾರೆ. ಆಗ ನೆಲದ ಮೇಲೆ ನಾವು ಕೂತ್ಕೊಂಡು ಊಟ ಮಾಡ್ತೀವಿ. ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋದ್ರಲ್ಲಿ ಬೇಕಾದಷ್ಟು ನಮಗೆ ವೈಜ್ಞಾನಿಕವಾಗಿ ಬಹಳಷ್ಟು ಅನುಕೂಲಗಳು ಇದೆ. ಮೊದಲನೇದಾಗಿ ನಾವು ನೆಲದ ಮೇಲೆ ಕೂತಾಗ
ನಮ್ಮ ಒಂದು ಕಾನ್ಸಂಟ್ರೇಷನ್ನು ಅಲ್ಲಿರುತ್ತೆ. ಆಮೇಲೆ ನಾವು ಚಪ್ಪಲಿ ಏನೂ ಹಾಕಿರೋದಿಲ್ಲ. ಅಂದರೆ ಈ ಆಹಾರ ಸೇವನೆ ಬರೀ ಒಂದು ಪ್ರಕ್ರಿಯೆ ಅಲ್ಲ, ಅದೊಂದು ಶುದ್ಧವಾದ ಪ್ರಕ್ರಿಯೆ. ಅದೊಂಥರ ಹೇಳ್ಬೇಕು ಅಂದರೆ ಸೇಕ್ರೆಡ್ ಅಂತ ಅನ್ಬೋದು ಆಹಾರ ಸೇವನೆ. ಏನಕ್ಕೆ ಅಂತಂದರೆ ನಾವು ಸೇವಿಸುವ ಆಹಾರ ನಮಗೆ ಶಕ್ತಿಯನ್ನು ಕೊಡೋ ಅಂಥದ್ದು. ಅದು ಬರೀ ಶಕ್ತಿ ಅಲ್ಲ, ಪ್ರಾಣಶಕ್ತಿ. ಅದು ನಮ್ಮ ದೇಹ, ನಮ್ಮ ಈ ಒಂದು ದೇಹನ ನಾವು ಕಾಪಾಡ್ಕೋಬೇಕು, ಫಿಸಿಕಲ್ ಬಾಡಿ ಅಂತಂದರೆ ಅದಕ್ಕೆ ಪೂರಕವಾಗಿ ಆಹಾರ ಬೇಕೇ ಬೇಕು ನಮಗೆ, ದೇಹ ಚೆನ್ನಾಗಿರಬೇಕು ಅಂದರೆ. ಹಾಗಾಗಿ ಅದೊಂದು ಪ್ರಾಣಶಕ್ತಿ. ಸೊ ನೆಲದ ಮೇಲೆ ಕೂತ್ಕೊಂಡಾಗ ನಾವು ನಮ್ಮ ಪಾಸ್ಚರ್ ಇದೆಯಲ್ಲ, ಅದು ಯೋಗದ ಒಂದು ಪಾಸ್ಚರ್. ಅದು ಸುಖಾಸನ ಅಂತ ಯೋಗದಲ್ಲಿ ಕರೀತಾರೆ ನೋಡಿ. ಪದ್ಮಾಸನ ಹಾಕಕ್ಕಾಗಲ್ಲ, ಸುಖಾಸನದಲ್ಲಿ ಕೂತ್ಕೊಂತೀವಿ, ಯೋಗದ ಪಾಸ್ಚರ್ ಅದು. ಅದು ಆಹಾರ ಸೇವನೆಗೆ ಹೇಳಿ ಮಾಡಿಸಿದಂಥ ಪಾಸ್ಚರ್. ಅದು ಸೈಂಟಿಫಿಕ್ ಆಗಿ ಹೇಳ್ಬೇಕು ಅಂದರೆ ನಾವು ಹಾಗೆ ಕೂತ್ಕೊಂಡು ಊಟ ಮಾಡಬೇಕು. ಕಾರಣ ಏನಂತಂದರೆ ನಾವು ಆ ಥರ ಕೂತ್ಕೊಂಡಾಗ ನಮ್ಮ ದೇಹಕ್ಕೆ ಎಷ್ಟು ಆಹಾರ ಬೇಕೋ ಅಷ್ಟನ್ನು ಮಾತ್ರ ನಾವು ಸೇವನೆ ಮಾಡ್ತೀವಿ. ಮೊದಲನೇ ಪಾಯಿಂಟ್ ಅದು. ಆದರೆ ನೀವು ಅದನ್ನೇ ನೋಡಿ, ನೆಲದ ಮೇಲೆ ಕೂತ್ಕೊಂಡು ನೀವು ಎಷ್ಟು ಕ್ವಾಂಟಿಟಿ ಆಹಾರ ಸೇವನೆ ಮಾಡ್ತೀರಾ ಅದನ್ನು ಗಮನಿಸಿ. ಟೇಬಲ್ ಮೇಲೆ ಒಂದು ಚೇರಲ್ಲಿ ಟೇಬಲ್ ಮೇಲೆ ಊಟನ ಬಡಿಸಿದಾಗ ಎಷ್ಟು ಮಾಡ್ತೀರಾ ಗಮನಿಸಿ. ಇಲ್ಲಿ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅದಾಗಿದ ತಕ್ಷಣ ತುಂಬಿದಂಗೆ ಆಗುತ್ತೆ, ಒಂಥರ ಅನ್ಕಂಫರ್ಟಬಲ್ ಫೀಲಿಂಗ್ ಆಗುತ್ತೆ, ಹೊಟ್ಟೆ ತುಂಬುನ ಫೀಲಿಂಗ್ ಬರುತ್ತೆ. ಸೊ ನಾವು ನಿಲ್ಲಿಸ್ಬಿಡ್ತೀವಿ, ಎಷ್ಟು ಬೇಕು ಅಷ್ಟು ಹಾಕೊಂಡು ನಿಲ್ಲಿಸ್ತೀವಿ. ಟೇಬಲ್ ಮೇಲೆ ಮೂಗುವರೆಗೂ ತಿಂತೀವಿ. ನೀವು ತಿನ್ನೋದು ಗೊತ್ತೇ ಆಗದೆ, ನಿಮಗೆ ಸೆನ್ಸೇಷನೇ ಇರೋದಿಲ್ಲ, ತಿಂತಾನೆ ಇರ್ತೀವಿ ನಾವು. ಅಲ್ಲಿ ನಮಗೆ ಆ ಪ್ರೆಷರ್ ಬೀಳಲ್ಲ ನಮಗೆ, ಯಾಕೆಂದರೆ ಸ್ಟ್ರೈಟಾಗಿ ಕೂತಿರ್ತೀವಿ, ಸುಮ್ಮನೆ ಸೇರ್ತಾ ಇರುತ್ತೆ. ಬಟ್ ನೆಲದ ಮೇಲೆ ಕೂತಾಗ ಆ ಪಾಸ್ಚರ್ ಇದೆಯಲ್ಲ, ಒತ್ತುತ್ತೆ ನಿಮಗೆ, ಅಷ್ಟೊಂದು ಊಟ ಸೇರಲ್ಲ ಅದು. ಹಾಗಾಗಿ ನಿಮ್ಮ ಒಬಿಸಿಟಿ ಆಗ್ಬೋದು, ಮುಂದಿನ ದಿನದಲ್ಲಿ ಬೇಕಾದಷ್ಟು ತೊಂದರೆಗಳು ಆಹಾರ ಸೇವನೆಯಿಂದಾಗಿ, ಹೆಚ್ಚಾದ ಆಹಾರ ಸೇವನೆಯಿಂದ ಉಂಟಾಗುವ ತೊಂದರೆಗಳೇನಿದೆ, ಹೃದಯಕ್ಕೆ ತೊಂದರೆ ಆಗ್ಬೋದು, ರಕ್ತದೊತ್ತಡ ಆಗ್ಬೋದು, ಬೊಜ್ಜುತನ ಆಗ್ಬೋದು, ಡಯಾಬಿಟಿಸ್, ಇವ್ಯಾವುದು ಬರೋದಿಲ್ಲ ನೆಲದ ಮೇಲೆ ಕೂತ್ಕೊಂಡಾಗ. ಪಾಸ್ಚರ್ ಇದೆಯಲ್ಲ ಅದು ಬಹಳ ಪ್ರಮುಖವಾದದ್ದು ಅಂತಲೇ ಹೇಳ್ಬೋದು. ಮತ್ತೆ ನಾವೇನು ಮಾಡ್ತೀವಿ, ಊಟ ಮಾಡ್ಬೇಕಾದ್ರೆ ನೆಟ್ಟು ಕೂತ್ಕೊಂಡು ಊಟ ಮಾಡಲ್ಲ, ನೆಲದ ಮೇಲೆ ಬಗ್ತೀವಿ ಹಿಂಗೆ ಬಗ್ಗಿ. ಅದು ಏಕೆಂದರೆ ಚೆಲ್ಲಬಾರ್ದು ಅನ್ನೋಕ್ಕೆ ಬಗ್ಗಿ ಎದ್ದು ಹಿಂಗೆ ಕೂತ್ಕೊಂಡು ಬಗ್ಗು ತಿನ್ನಲ್ಲ. ಆ ಮೂಮೆಂಟ್ ಇದೆ ನಮ್ಮದು ಒಂದು. ನಾವು ಆಹಾರನ ಹಿಂಗೆ ಬಾಯಿಗೆ ಹಾಕಬೇಕಾದ್ರೆ ಬಗ್ತೀವಿ, ಅಗಿಬೇಕಾದ್ರೆ ಅದನ್ನು ಸ್ಟ್ರೈಟ್ ಹಾಕ್ತೀವಿ. ಅದು ನಾವು ಅಬ್ಸರ್ವ್ ಮಾಡಿ ಇನ್ನೊಂದು ಸಲ. ಅವಾಗೇನಾಗುತ್ತೆ ಅಂದರೆ ಆ ಮೂಮೆಂಟ್ ಇದೆಯಲ್ಲ, ಆ ಮೂಮೆಂಟ್ ಏನು ಮಾಡುತ್ತೆ ಅಂತಂದರೆ ನಮ್ಮದು ನಮ್ಮದು ಒಳಗಡೆ ಜಠರ ಇದೆಯಲ್ಲ, ಅಲ್ಲಿ ಸೆಕ್ರೀಷನ್ಗಳು ಎಲ್ಲ ಕಿಣ್ವಗಳು, ಜಠರ ರಸ ಇವೆಲ್ಲ ಸೆಕ್ರೀಷನ್ ಆಗೋದಕ್ಕೆ ಅದು ನಮಗೆ ಸಹಾಯಕವಾಗಿದೆ. ಹಾಗಾಗಿ ಅದೇ ನಾವು ಮುಂದೆ ಬಗ್ಗೋದು ಆ ಒಂದು ಮೂಮೆಂಟ್ ಇದೆಯಲ್ಲ, ಆವಾಗ ನಮ್ಮ ಜಠರ ರಸ, ಆಮೇಲೆ ಬೈಲ್ ಅಂತ ಎಲ್ಲ, ಬೈಲ್ ಡಕ್ಟ್ ಗ್ಲ್ಯಾಂಡ್ ಎಲ್ಲ ಇದೆಯಲ್ಲ, ಅದರಿಂದ ಕೆಲವೊಂದು ಕಿಣ್ವಗಳು, ಇವೆಲ್ಲ ಪ್ಯಾನ್ಕ್ರಿಯಾಸಿಂದ ಇದ್ರದ್ದು ಎಲ್ಲದೂ ಏನೇನು ನಮಗೆ ಕಿಣ್ವಗಳು ಬೇಕು ಅದೆಲ್ಲ ಸರಿಯಾದ ಪ್ರಮಾಣದಲ್ಲಿ ರಿಲೀಸ್ ಆಗ್ತಾ ಬರುತ್ತೆ. ಹಾಗಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆಹಾರ ಸೇವನೆ ಮಾಡ್ತೀವಿ. ತಿಂದ ಆಹಾರ ಸಂಪೂರ್ಣವಾಗಿ ಜೀರ್ಣ ಆಗುತ್ತೆ. ಬಹಳ ಮುಖ್ಯವಾದದ್ದು, ಈಗ ನೆಲದ ಮೇಲೆ ಕುಟ್ಕೊಂಡು ಊಟ ಮಾಡ್ಬೇಕಾದ್ರೆ ಸ್ಪೂನ್ ಯಾರು ತಗೊಳ್ಳಲ್ಲ, ಕೈನೇ ಬಳಸೋದು ನಾವು. ಅದೇನಿದ್ರು ಟೇಬಲ್ ಮೇಲೆ ಕಟ್ಲರೀಸ್ ಅಂತ ನಾವು ಇಟ್ಕೊಂಡು ಅದೆಲ್ಲ ನಾವು ಎಲ್ಲೋ ಒಂದು ಕಡೆ ಈ ವೆಸ್ಟರ್ನರ್ನ ನಮ್ಮ ಏನೋ ಅದನ್ನ ಫಾಲೋ ಮಾಡಿದ್ರೆ ನಮ್ದು ಏನೋ ದೊಡ್ಡಸ್ತಿಗೆ ಏನದು ಎಲ್ಲೋ ಅದೊಂದು ಮಿತ್ ಅಂತ ಅನ್ಬೋದು. ಅದನ್ನ ಮಾಡಿಬಿಟ್ರೆ ನಾವು ದೊಡ್ಡವರು, ಕೈಯಲ್ಲಿ ತಿನ್ನೋರು, ಅವರು ಅನಾಗರಿಕರು ಅಂತಾರೆ. ಆದರೆ ನಿಮಗೆ ಗೊತ್ತಿರ್ಬೋದು, ಒಂದ್ಸಲ ರಾಧಾಕೃಷ್ಣನ್ ಅವರು ಚರ್ಚಿಲ್ ಜೊತೆ ಅವರು ಭೋಜನ ಕೂಟಕ್ಕೆ ಹೋಗಿರ್ತಾರೆ. ಆವಾಗ ರಾಧಾಕೃಷ್ಣನು ಕೈನ ಬಳಸ್ಕೊಂಡು ಊಟ ಮಾಡೋಕ್ಕೆ ಹೋದಾಗ ಚರ್ಚಿಲ್ ಆಶ್ಚರ್ಯ ಆಗುತ್ತೆ ಅವ್ರಿಗೆ. ಏನು ರಾಧಾಕೃಷ್ಣ ನೀವು ಕೈಯಲ್ಲಿ ಊಟ ಮಾಡ್ತಾ ಇದ್ದೀರಾ, ಕಟ್ಲರಿ ತಗೊಳ್ಳಿ, ಸ್ಪೂನ್ ತಗೊಳ್ಳಿ ಅಂತಂದಾಗ ರಾಧಾಕೃಷ್ಣನ್ ಅವರು ಹೇಳೋ ಅಂಥ ಮಾತಿದೆಯಲ್ಲ, ಎಲ್ಲ ಕಣ್ಣು ತೆರೆಸ್ಬೇಕದು. ಅವರು ಮೊದಲನೇದಾಗಿ ಹೇಳೋದು ಅಂತಂದರೆ, ನನ್ನ ಕೈ ಎಷ್ಟು ಶುದ್ಧವಾಗಿದೆ ಅಂತ ನನಗೆ ಗೊತ್ತು, ಗ್ಯಾರಂಟಿ. ಕೈನ ತೊಳ್ಕೊಂಡಿರ್ತೀವಿ, ನನ್ನ ಕೈ ಆದರೆ ನಿಮ್ಮ ಕಟ್ಲರಿ ಎಷ್ಟು ವಾಶ್ ಮಾಡಿದ್ದೀರಾ ಗೊತ್ತಿಲ್ಲ. ಮತ್ತು ನಾವು ಕೈಯಲ್ಲಿ ತಿಂದಾಗ ಅದರ ನಾವು ಆ ಮೈಂಡ್ಫುಲ್ನೆಸ್ ಅಂತ ನಾವು ತಿಂದಿರುವ ತೃಪ್ತಿ ನಮಗೆ ಸಿಕ್ಕುತ್ತೆ ಅಂತೇಳಿ ನಾನು ಕೈನೇ ಬಳಸ್ತೀನಿ ಅಂತೇಳಿ ಅವರು ನಿರಾಕರಿಸ್ತಾರೆ ಅದನ್ನು. ಹಾಗಾಗಿ ನಾವು ಕೈಯಿಂದ ಊಟ ಮಾಡಿದಾಗ ಅದರದೇ ಆದ ಬೇಕಾದಷ್ಟು ವೈಜ್ಞಾನಿಕವಾಗಿ ನಾವು ಆಹಾರನ ಮುಟ್ತೀವಲ್ಲ, ನೆಲದ ಮೇಲೆ ಕೂತಿ ಎಲ್ಲ ಇರುತ್ತೆ, ಆಹಾರ ಮುಟ್ತೀವಲ್ಲ, ಈಗ ಆಹಾರ ಸೇವನೆಯಲ್ಲಿ ಬೇಕಾದಷ್ಟು ನಮಗೆ ಗೊತ್ತಿಲ್ಲದೆ ನಮ್ಮ ಪಂಚೇಂದ್ರಿಯಗಳು ಆ್ಯಕ್ಟಿವೇಟ್ ಆಗುತ್ತೆ. ಮುಟ್ಟಿದ ತಕ್ಷಣ ನಮಗೆ ಆ ಸ್ಪರ್ಶ ಇದೆಯಲ್ಲ, ಆ ಸ್ಪರ್ಶದಲ್ಲಿ ಅದು ಬಿಸಿಗಿದೆಯಾ ತಣ್ಣಗಿದೆಯಾ ಅದು ಗೊತ್ತಾಗುತ್ತೆ, ಫೀಲಿಂಗು. ಅಥವಾ ಮಧ್ಯಮದಲ್ಲಿದೆಯಾ, ತುಂಬ ಬಿಸಿನೂ ಅಲ್ಲ ತಣ್ಣಗೂ ಅಲ್ಲ. ಕೆಲವು ಸಲ ಬಿಸಿ ತುಂಬ ಇಷ್ಟ ಆಗುತ್ತೆ ನಮಗೆ, ಕೆಲವು ಸಲ ತಣ್ಣಗಿರೋದು ಇಷ್ಟ ಆಗುತ್ತೆ. ಆ ಸೆನ್ಸೇಷನು ನಮಗೆ ಕೊಡುತ್ತದು. ನಂತರ ಮೃದುವಾಗಿದೆಯಾ,
ಅಥವಾ ಕ್ರಿಸ್ಪಿ ಆಗಿದೆಯಾ, ಇಡ್ಲಿ ಮೃದುವಾಗಿದೆಯಾ, ನಿಮಗೆ ಸೆನ್ಸೇಷನ್ ಹೇಗೆ ಗೊತ್ತಾಗುತ್ತೆ ಇಡ್ಲಿ ಚೆನ್ನಾಗಿದೆ ಅಂತ? ಅದು ನಿಮಗೆ ಸ್ಪರ್ಶದಿಂದ ಗೊತ್ತಾಗೋದು. ಮಸಾಲೆ ದೋಸೆ ಕ್ರಿಸ್ಪಿ ಆಗಿದೆಯಾ ಅನ್ನೋದು ಮುಟ್ಟಿದಾಗ ಗರಿ ಗರಿ ಅಂತ ಅಂದಾಗ ನಿಮಗೆ ಗೊತ್ತಾಗೋದು. ಹಾಗಾಗಿ ಸ್ಪರ್ಶದಿಂದ ಅದರ ಟೆಕ್ಸ್ಚರ್ ಆಗಿರ್ಬೋದು ಇದೆಲ್ಲ ನಮಗೆ ಗೊತ್ತಾಗುತ್ತೆ. ಅದು ಮೊದಲನೇ ಸೆನ್ಸೇಷನು. ಆ ನಂತರ ಏನಾಗುತ್ತೆ, ಆ ಸೆನ್ಸೇಷನ್ ಮೇಲೆ ಹೈಪೋಥಾಲಮಸ್ ಬೇರೆ ಬೇರೆ ನಮ್ಮ ಎಂಡೋಕ್ರೈನ್ ಆರ್ಗನ್ಗಳಿಂದ ಎಲ್ಲ ಸ್ಟಿಮ್ಯುಲೇಷನ್ಗಳು ಹೋಗುತ್ತೆ. ಹೋಗಿ ನಮಗೆ ಪಂಚೇಂದ್ರಿಯಗಳು, ಮೆದುಳಿಗೆ ಈ ಎಲ್ಲ ಸಿಗ್ನಲ್ಲು ನೋಡೋದು ಮತ್ತು ಸ್ಪರ್ಶ ಮತ್ತು ಅದರದ್ದು ವಾಸನೆ, ಅದು ಆರೋಮ ಅದೆಲ್ಲ ಒಟ್ಟಿಗೆ ಎಲ್ಲ ಸೇರ್ಕೊಳುತ್ತಲ್ವಾ, ತಕ್ಷಣ ನಮ್ಮ ಬಾಡಿ ರೆಡಿ ಆಗುತ್ತೆ. ಊಟ ಈಗ ನೀನು ಮಾಡ್ತಾ ಇದೆಯಾ, ನೀನು ಮಾಡಿದಾಗ ಅದನ್ನು ಡೈಜೆಸ್ಟ್ ಮಾಡಬೇಕು ಅನ್ನೋ ಕ್ಲೂ ಹೊಟ್ಟೋಯ್ತದು. ಸೊ ಅದನ್ನು ನಾವು ನೋಡ್ತಾ ಇದ್ದಾಗ ನಮಗೆ ಜೊಲ್ಲು ರಸ ಬರುತ್ತೆ, ಲಲಾರಸ ಬರುತ್ತೆ, ಉಪ್ಪಿನಕಾಯಿ ನೋಡಿದ್ರೆ ಬಂದ್ಬಿಡುತ್ತೆ ಬಿಡಿ ಖಂಡಿತವಾಗ್ಲೂ. ಹಾಗಾಗಿ ಅದು ಬರುತ್ತೆ. ಸೊ ಅಲ್ಲಿಗೆ ನಮ್ಮ ಡೈಜೆಷನ್ ಆಗಲೇ ಶುರು ಆಯಿತು, ಕೈಯಿಂದನೇ ಶುರು. ಅದು ಒಳಗಡೆ ಹೋಗಲ್ಲ. ಅದನ್ನ ಏನು ಮಾಡ್ತೀವಿ, ಸಣ್ಣ ಸಣ್ಣ ಚೂರಾಗಿ ಮಾಡ್ತೀವಿ ನಾವು. ಸ್ವಲ್ಪ ಗಟ್ಟಿಗಿದ್ರೆ ಅನ್ನ ಸಾಂಬಾರು ಹಾಕಬೇಕು ಅಂದರೆ ಚೆನ್ನಾಗಿ ಅದನ್ನು ಮಿದ್ದು ಆಮೇಲೆ ತೆಳ್ಳಗೆ ಸಾಂಬಾರು ಹಾಕೊಂಡು ನಾವು ಸೇವನೆ ಮಾಡೋದು. ಅಲ್ಲಿಂದನೇ ಡೈಜೆಷನ್ ಶುರು ಆಯಿತು ಒಳಗಡೆ. ಆಮೇಲೆ ಇದು ಹೊರಗಡೆಯಿಂದನೇ ಸಣ್ಣ ಸಣ್ಣ ತುಣುಕು, ಆಮೇಲೆ ಬಾಯಿಗೆ ಹೋಯಿತು, ಅಲ್ಲಿ ಕಾರ್ಬೋಹೈಡ್ರೇಟು ಅಮೈಲೇಸ್ಗಳೆಲ್ಲ ಇದೆ, ಅಲ್ಲಿ ಶುರು ಆಯಿತು. ನಂತರ ಒಳಗಡೆ ಹೋಗಿ ಎಲ್ಲ ಜೀರ್ಣಾಂಗ ರಸದ ಜೊತೆ ಸೇರ್ಕೊಂಡು ನೀವು ಇಷ್ಟೇ ತಿನ್ನಿ, ಅದು ತುಂಬ ರುಚಿಯಾಗಿರುತ್ತೆ ಮತ್ತು ಅದು ಚೆನ್ನಾಗಿ ಜೀರ್ಣ ಆಗಿ ನಮ್ಮ ದೇಹಕ್ಕೆ ಹಿಡಿಯುತ್ತೆ. ಅದು ಒಳ್ಳೆಯ ಆರೋಗ್ಯವನ್ನು ಕೊಡುತ್ತೆ. ಅದೇ ನೀವು ಟೇಬಲ್ ಮೇಲೆ ಕೂತಾಗ ನಾನು ಹೇಳಿದೆ, ನಮ್ಮ ಫಸ್ಟ್ ಆಫ್ ಆಲ್ ನಮ್ಮ ಪಾಸ್ಚರ್ ಚೆನ್ನಾಗಿರೋದಿಲ್ಲ. ನಮ್ಮದು ನಾವು ಕೂತ್ಕೊಳ್ತೀವಲ್ಲ, ನೆಟ್ಟು ಕೂರ್ತೀವಲ್ಲ, ಅದು ಸರಿ ಇಲ್ಲ. ಅದರ ಜೊತೆಗೆ ನಮಗೆ ಆ ಒಂದು ಭಕ್ತಿಯ ಭಾವನೆ, ಊಟದ ಮೇಲೆ ನಾವು ಅನ್ನಪೂರ್ಣೇಶ್ವರಿ ಅಂತಂತೀವಿ ಊಟನ, ಆ ಭಾವನೆ ಬರಲ್ಲ, ಒಂಥರ ಮೆಕ್ಯಾನಿಕಲ್ ಆಗಿರುತ್ತೆ. ಹಾಗಾಗಿ ಅದೊಂದು ಆ ಭಾವನೆ, ಮೈಂಡ್ಫುಲ್ನೆಸ್ಸು ಇಲ್ಲ. ಮೊದಲನೇದಾಗಿ ನಾವು ಕೂತಿರೋ ಪೋಸ್ಚರು ಚೆನ್ನಾಗಿಲ್ಲ. ಅದರ ಜೊತೆಗೆ ಮುಂದೆ ಹಿಂದೆ ಮಾಡೋ ಅಂಥದ್ದು ಅವಕಾಶ ಇಲ್ಲ, ಒಂದೇ ಥರ ಇರುತ್ತೆ. ಸೊ ನಮ್ಮ ಎನ್ಸೈಮ್ಸು ಏನಿರುತ್ತೆ ಅದೆಲ್ಲ ಅಂತ ಅಷ್ಟರ ಮಟ್ಟಿಗೆ ಸೆಕ್ರೇಷನ್ ಆಗಲ್ಲ. ಅದ್ರ ಜೊತೆಗೆ ಸ್ಪೂನ್ ತಗೊಂತೀವಿ, ಆ ಟಚ್ ಸ್ಪರ್ಶ ಇಲ್ಲ, ದೇಹಕ್ಕೆ ರೆಕಗ್ನೈಸ್ ಆಗಲ್ಲ, ನೀನು ಊಟ ಮಾಡ್ತಿದ್ಯಾ ಅಂತ ಕ್ಲೂ ಬರಲ್ಲ. ಆಮೇಲೆ ಟಿ ವಿ ನೋಡ್ತಾ ಇರ್ತೀವಿ, ಸೊ ಅದರದ್ದು ನಮಗೆ ಟೇಸ್ಟು ಗೊತ್ತಾಗಲ್ಲ, ಅದರ ಸುವಾಸನೆಯನ್ನು ಗೊತ್ತಾಗಲ್ಲ, ಏನೂ ಗೊತ್ತಾಗೋದಿಲ್ಲ. ಬ್ಲೈಂಡ್ ಆಗಿ ನಾವು ಎಷ್ಟೇ ನ್ಯೂಟ್ರಿಟಿವ್ ಆಗಿರೋಂಥ ಆಹಾರ, ಎಷ್ಟೇ ರುಚಿಯಾಗಿರಲಿ, ಎಷ್ಟೇ ನ್ಯೂಟ್ರಿಟಿವ್ ಆಗಿರಲಿ, ಅದನ್ನ ಸೇವನೆ ಮಾಡಿದ್ರು ಬಾಡಿ ಸೆನ್ಸ್ ಮಾಡೇ ಇಲ್ಲ ನೀವು ಆಹಾರ ಸೇವನೆ ಮಾಡ್ತಿದ್ದೀರಾ ಅಂತ. ಇದೆಲ್ಲ ಏನಂದರೆ ಕ್ಲೂಸ್, ಇದು ಸಿಗ್ನಲ್ಗಳು. ಆ ಸಿಗ್ನಲ್ ದೇಹಕ್ಕೆ ಸಿಗ್ತಾ ಇದ್ದಾಗ ಅದೇನಾಗುತ್ತೆ ಅಂದರೆ ಯಾವುದು ಎನ್ಸೈಮ್ಗಳು ಬೇಕಾದಷ್ಟು ಪ್ರಮಾಣದಲ್ಲಿ ಅದು ಸೆಕ್ರೇಷನ್ ಮಾಡೋದಿಲ್ಲ. ಸೊ ನೀವೇನೇ ತಿಂದರೆ ಏನಾಗುತ್ತೆ ಅಂದರೆ ಮಲ ವಿಸರ್ಜನೆಯಿಂದ ಎಲ್ಲ ಹೊರಟೋಗುತ್ತದೆ, ಅಬ್ಸಾರ್ಪ್ಷನ್ ಆಗೋದಿಲ್ಲ ಅದು ದೇಹದಲ್ಲಿ. ಹಾಗಾಗಿ ನೆಲದ ಮೇಲೆ ಕುತ್ಕೊಂಡು ನಾವು ಊಟ ಏನು ಮಾಡ್ತೀವಿ ಅದು ಅದ್ಭುತವಾದ ಒಂದು ಸೈನ್ಸ್. ಅದು ನೆಲದ ಮೇಲೆ ಕೂತ್ಕೊಂಡು ಮತ್ತೇನಾಗುತ್ತೆ ಅಂದರೆ ನಮಗೆ ಆ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿರುತ್ತೆ ಬಾಡಿದು. ಈಗ ಕೂತ್ಕೊಳ್ಳಿ ಅಂತಂದರೆ ಕಷ್ಟ, ನಮಗೆ ಕೂತು ಹೇಳೋದೇ ಕಷ್ಟ ಆಗುತ್ತೆ, ಎಲ್ಲರಿಗೂ ಆಗ್ಬಿಟ್ಟಿದೆ ಅದು. ಬೇರೆಯವರು ಅಂತಲ್ಲ, ನಮಗೂ ಕಷ್ಟನೇ ಅದು. ಏನಕ್ಕೆ ಅಂದರೆ ಅಭ್ಯಾಸನೇ ಬಿಟ್ಬಿಟ್ಟಿದ್ದೀವಲ್ಲ ನಾವು. ಆದರೆ ಮೊದಲು 2 ಟೈಮು ಕೂರ್ತಿದ್ವು, ಹೇಳ್ತಿದ್ವು, ಆ ಫ್ಲೆಕ್ಸಿಬಿಲಿಟಿ ಇತ್ತು, ಆ ಒಂದು ಸುಖಾಸನ, ಪದ್ಮಾಸನ ಎಲ್ಲ ಆಸನಗಳನ್ನು ಹಾಕ್ಬೋದಾಗಿತ್ತು. ಈಗ ಯೋಗ ಮಾಡೋರು ಮಾತ್ರ ಆಸನ ಹಾಕಬೇಕು, ಆ ಥರ ಇದೆ ಪರಿಸ್ಥಿತಿ. ಹಾಗಾಗಿ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋದ್ರಲ್ಲಿ ತುಂಬ ಸೈನ್ಸ್ ಇದೆ. ಅದನ್ನು ಎಲ್ಲಿ ಸಾಧ್ಯನೋ ಎಲ್ಲ ಕಡೆನೂ ಆಗೋದಿಲ್ಲ. ಈಗ ಹೋಟೆಲ್ಗೆ ಹೋಗಿ ನಾವು ನೆಲದ ಮೇಲೆ ಆಗೋದಿಲ್ಲ, ಎಲ್ಲಿ ಸಾಧ್ಯ ಇದೆ ನೆಲದ ಮೇಲೆ ಕುತ್ಕೊಂಡು ಅವಕಾಶ ಇದ್ದಾಗ ಮಾಡಿ. ಅದು ಮನೇಲಿ ಮಾಡಿ. ಮತ್ತು ಕೆಲವೊಂದು ಸಮಾರಂಭಗಳಲ್ಲಿ ಟೇಬಲ್ ಇರುತ್ತೆ, ನೆಲನೂ ಇರುತ್ತೆ. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ನೆಲದ ಮೇಲೆ ಕುತ್ಕೊಂಡು ಊಟ ಮಾಡೋದು. ಕೆಲವ್ರಿಗೆ ಆಗೋದಿಲ್ಲ, ಹೆಲ್ತ್ ಇಶ್ಯೂಸ್ ಇರ್ಬೋದು, ಮಂಡಿ ನೋವು ಇರ್ಬೋದು, ಮತ್ತೊಂದು ಅವ್ರಿಗೆ ಎಕ್ಸೆಪ್ಷನಲ್ ಅದು, ಅದೇನು ಮಾಡೋಕ್ಕಾಗಲ್ಲ. ಏನೂ ತೊಂದರೆ ಇಲ್ಲ, ನಿಮಗೆ ಕಂಫರ್ಟಬಲ್ ಅಂತಂದರೆ ಎಲ್ಲೆಲ್ಲಿ ಸಾಧ್ಯನೋ ಅಂಥ ಕಡೆ ಎಲ್ಲ ನೆಲದ ಮೇಲೆ ಆದಷ್ಟು ಕೂತ್ಕೊಂಡು ಊಟ ಮಾಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಭಾಳ ಒಳ್ಳೆ ವಿಚಾರವನ್ನು ಹೇಳಿದರೆ. ಮುಖ್ಯವಾಗಿ ನನಗೆ ಗೊತ್ತೇ ಇರಲಿಲ್ಲ, ಈಗ ಒಂದು ಕೂತ್ಕೊಂಡು ಊಟ ಮಾಡೋದ್ರಿಂದ ಯಾವ ರೀತಿ ಅದು ಪೊಸಿಷನ್ ಇರ್ಬೋದು, ಅಥವಾ ಅದು ಎನ್ಸೈಮ್ಗಳನ್ನು ಯಾವ ರೀತಿಯನ್ನು ಇದು ಮಾಡುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತದ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ. ಮುಖ್ಯವಾಗಿ ಇದರ ಹಿಂದೆ ಒಂದು ಎಷ್ಟೊಂದು ದೊಡ್ಡ ವಿಜ್ಞಾನ ಅಡಗಿದೆ ಅನ್ನುವ ವಿಚಾರ. ಹಾಗಾಗಿ ಇನ್ನು ಮುಂದಾದರೂ ಕೂಡ ಯಾರಿಗೆ ಸಾಧ್ಯ ಇದೆಯೋ ಅವರು ಅಟ್ಲೀಸ್ಟ್ ಮನೆಯಿಂದ ಅವರ ಡೈನಿಂಗ್ ಟೈಮ್ನ ಸ್ವಲ್ಪ ಅವಾಯ್ಡ್ ಮಾಡಿ ಮನೇಲಿ ಆಗಾಗ ನೆಲದ ಮೇಲೆ ಕೂತು ಊಟ ಮಾಡುವಂಥದ್ದು, ಇದರ ಮೂಲಕ ಅವರ ಆರೋಗ್ಯವನ್ನು ಯಾವ ರೀತಿ ಸುಧಾರಿಸ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತದ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.